ಗಳಲ್ಲಿ ಪಕ್ಷಗಳ ತೀವ್ರ ಹಣಾಹಣಿ ನಡೀತಾ ಇದೆ. ಜೊತೆಗೆ ಕರ್ನಾಟಕದ ದಾವಣಗೆರೆ ಮತ್ತು ಬಾಗಲಕೋಟೆ ಈ ಎರಡು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯ ಫಲಿತಾಂಶ ಏನಾಗಿರುತ್ತೆ, ಟ್ರೆಂಡ್ ಹೇಗಿದೆ, ಏನು ಬದಲಾವಣೆಗಳಾಗ್ಬೋದು, ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾವು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ತಮಿಳುನಾಡಲ್ಲಿ ಬಹುಶಃ ಯಾರೂ ನಿರೀಕ್ಷೆ ಮಾಡಿದಂಥ ಫಲಿತಾಂಶಕ್ಕೆ ಅಲ್ಲಿ ಕಣ ಸಜ್ಜಾಗಿದೆ ಅಂತ ಕಾಣ್ತಾ ಇದೆ. TVK ಪಕ್ಷ ಇಷ್ಟೊಂದು ಸಾಧನೆ ಮಾಡುತ್ತೆ ಅಂಥೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸರಿಸುಮಾರು 100ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ, ಕ್ಷೇತ್ರಗಳಲ್ಲಿ ದಳಪತಿ ವಿಜಯ್ ನೇತೃತ್ವದ TVK ಪಕ್ಷ ಮುನ್ನಡೆಯನ್ನು ಸಾಧಿಸ್ತಾ ಇದೆ. DMK 50ಕ್ಕಿಂತ ಕಡಿಮೆ ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದರೆ AIADMK 50ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. DMK 52 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. AIADMK 76 ಸ್ಥಾನಗಳಲ್ಲಿ ಮುನ್ನಡೆ. TVK 106 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಈ ಮೂಲಕ TVK ಅಲ್ಲಿ ಏನು ಮ್ಯಾಜಿಕ್ ನಂಬರ್ 118 ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆದರೆ TVK ದಳಪತಿ ವಿಜಯ್ ಸ್ವತಂತ್ರವಾಗಿ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಮಾಡಬಹುದು. ಇಂತಹ ವಾತಾವರಣ ಸೃಷ್ಟಿಯಾಗಿರೋದು ಬಹುಶಃ ರಾಜಕೀಯ ವಿಶ್ಲೇಷಕರಿಗೂ ಸಹ ಆಶ್ಚರ್ಯವನ್ನು ಕಾಣಿಸ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ ಅವರಿಗೂ. ಆಕ್ಸಿಸ್ ಮೈ ಇಂಡಿಯಾ ಹೇಳಿತ್ತು 80ರಿಂದ 105, 90ರಿಂದ 105, 110 ಸ್ಥಾನಗಳಲ್ಲಿ TVK ಗೆಲ್ಲುತ್ತೆ ಅಂಥೇಳಿ. ಅದು ಹೇಗೆ ಗೆಲ್ಲುತ್ತೆ TVK ಅಂಥೇಳಿ ಎಲ್ಲರೂ ಆಶ್ಚರ್ಯಪಟ್ಟಿದ್ರು. ಈ DMK ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆದರೆ DMK ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಆಗ್ತಾ ಇದೆ. 50-52 ಸ್ಥಾನಗಳಲ್ಲಿ ಮಾತ್ರ ಲೀಡಲ್ಲಿದೆ DMK. ಆದರೆ TVK 106 ಸ್ಥಾನಗಳಲ್ಲಿ ಲೀಡಲ್ಲಿದೆ. ದಳಪತಿ ವಿಜಯ್ ನೇತೃತ್ವದ TVK ಒಟ್ಟು ಕ್ಷೇತ್ರಗಳು 234, ಮ್ಯಾಜಿಕ್ ನಂಬರ್ 118 ಶಾಸಕರು ಯಾವ ಪಕ್ಷಕ್ಕೆ ಸಿಗ್ತಾರೆ ಅವರು ಅಧಿಕಾರಕ್ಕೆ ಬರ್ತಾರೆ. ದಳಪತಿ ವಿಜಯ್ ಸಿನಿಮಾ ನಟ, ಭಾಳ ತಯಾರಿ ಮಾಡಿ ಚುನಾವಣೆಗೆ ಬಂದಿದ್ದರು. ಆದರೆ ಏನು ಜಂಜಿ ಮತದಾರರಿದ್ದಾರೆ ಅವರನ್ನು ಮಾತ್ರ ಆಕರ್ಷಣೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತಿತ್ತು. ಆದರೆ TVK ಜಂಜಿ ಮತಗಳನ್ನು ಅಲ್ಲದೆ DMK ಮತಗಳನ್ನು ಸಹ ತನ್ನ ತೆಕ್ಕೆಗೆ ಹಾಕ್ಕೊಂಡಿದೆ. ದಳಪತಿ ವಿಜಯ್ ಅವರು ಚುನಾವಣಾ ಪ್ರಚಾರದಲ್ಲಿ ಅವರು ಮಾತಾಡ್ತಾ ಇದ್ದಿದ್ದು ಸ್ಟಾಲಿನ್ ಅವರ ವಿರುದ್ಧ ಮಾತ್ರ, DMK ಸರ್ಕಾರದ ವಿರುದ್ಧ ಮಾತ್ರ ಅವರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು. ಬೇರೆ ಯಾರನ್ನು ಸಹ ಟಾರ್ಗೆಟ್ ಮಾಡ್ತಾ ಇದ್ದಿಲ್ಲ. ಅಲ್ಲಿ ನೋಡಿ ನೀವು, AIADMK ಕಳೆದ ಚುನಾವಣೆಯಲ್ಲಿ 77 ಸ್ಥಾನಗಳಲ್ಲಿ ಗೆದ್ದಿತ್ತು. ಆದರೆ 76 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. DMKಗೆ ದೊಡ್ಡ ನಷ್ಟ ಆಗಿದೆ. TVK 106 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಸಂಪೂರ್ಣ ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ. ಆದರೆ ದಳಪತಿ ವಿಜಯ್ ಅವರು ಇಷ್ಟು ಸ್ಥಾನವನ್ನು ಗಳಿಸಿರೋದೇನಿದೆ ಅದು ಒಂದು ಅಚ್ಚರಿಯ ವಿಷಯ. ದಳಪತಿ ವಿಜಯ್ ಸಿನಿಮಾ ಕಲಾವಿದ, ನಾಯಕ ನಟ, ಜನಪ್ರಿಯ ನಟ. ಅವರಿಗೆ ಯಾರು ಮತ ಹಾಕ್ತಾರೆ ಅಂತ ಇತ್ತು. ಆದರೆ ದಳಪತಿ ವಿಜಯ್ ಉತ್ತಮವಾದ ಸಾಧನೆಯನ್ನು ಮಾಡಿದರೆ ತಮಿಳುನಾಡು ಚುನಾವಣೆಯಲ್ಲಿ. ಈ ಮಿನಿ ಮಹಾಸಮರದಲ್ಲಿ ಈ ತಮಿಳುನಾಡಿನ ಫಲಿತಾಂಶ ಟ್ರೆಂಡಿಂಗ್ ನೋಡಿದರೆ ಆಶ್ಚರ್ಯ ಆಗ್ತಾ ಇದೆ.
ಯಾವ ಕಾರಣಕ್ಕಾಗಿ ದಳಪತಿ ವಿಜಯ್ಗೆ ಇಷ್ಟೊಂದು ಮತದಾರರು ಒಲವು ತೋರಿಸಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ದಳಪತಿ ವಿಜಯ್ ಅವರು ಪಕ್ಷವನ್ನು ಸ್ಥಾಪನೆ ಮಾಡಿದಾಗ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇತ್ತು DMKಗೆ, ಕಾಂಗ್ರೆಸ್ಗೆ, ಎಲ್ರಿಗೂ. ಯಾಕಂದರೆ ಅವರ ಬಗ್ಗೆ ಯಾರೂ ಸಹ ತುಂಬ ಹಾರ್ಷಾದ ಟೀಕೆಗಳನ್ನು ಮಾಡ್ತಾ ಇದ್ದಿಲ್ಲ. ಮತ್ತು AIADMK NDA ಮೈತ್ರಿಕೂಟ ಏನಿದೆ, NDA ಮೈತ್ರಿಕೂಟವೂ ಸಹ TVK ಬಗ್ಗೆ ಆಗಲಿ ಅಥವಾ ದಳಪತಿ ವಿಜಯ್ ಬಗ್ಗೆ ಆಗಲಿ ತುಂಬ ದೊಡ್ಡ ಟೀಕೆಗಳನ್ನೇನು ಮಾಡ್ತಾ ಇದ್ದಿಲ್ಲ. ಆದರೆ ದಳಪತಿ ವಿಜಯ್ ಸ್ಟಾಲಿನ್ ಅವ್ರನ್ನ ಟೀಕೆ ಮಾಡ್ತಾಯಿದ್ರು. ಅವರು ನರೇಂದ್ರ ಮೋದಿ ಅವ್ರನ್ನಾಗಲಿ ಅಥವಾ BJPಯನ್ನಾಗಲಿ ಟೀಕೆಯನ್ನು ಮಾಡ್ತಾ ಇದ್ದಿಲ್ಲ. ಅವ್ರು ಟಾರ್ಗೆಟ್ ಇದ್ದಿದ್ದು ಸ್ಟಾಲಿನ್ ಮಾತ್ರ. ಹಾಗಾಗಿ ಅಲ್ಲಿ ಜಂಜಿ ಮತದಾರರು TVKಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದ್ರು ಸಹ ಕೇವಲ ಜಂಜಿ ಮತದಾರರು ಮಾತ್ರ TVKಗೆ ಬೆಂಬಲವನ್ನು ಕೊಟ್ಟಿದ್ದಾರಾ? ಇದು ನಿಜವಾದ ಪ್ರಶ್ನೆ. ಆದರೆ TVK ಮಾತ್ರ ಜಂಜಿ ಮತದಾರರು ನಂಬಿಕೊಂಡು ಇದ್ದಿಲ್ಲ. ಅಲ್ಲಿ ಏನಾಗಿದೆ, DMK ಮತದಾರರು ಸಹ TVK ಕಡೆ ಬಂದಿದ್ದಾರೆ. ಯಾಕಂದರೆ AIADMK ಆಲ್ಮೋಸ್ಟ್ ಅವರ ಸ್ಥಾನಗಳೇನಿದೆ 77 ಸ್ಥಾನಗಳು, ಆ ಸ್ಥಾನಗಳನ್ನು ಲಾಸ್ ಮಾಡ್ಕೋತಾ ಇಲ್ಲ ಅನ್ನೋದು ಆರಂಭಿಕವಾದಂಥ ಒಂದು ಟ್ರೆಂಡ್ ಹೇಳ್ತಾ ಇದೆ. ಲಾಸ್ ಆಗ್ತಾ ಇಲ್ಲ, 77 ಸ್ಥಾನಗಳು ಬರ್ತಾ ಇದೆ AIADMKಗೆ ಅಂತೇಳಿ. ಆದರೆ DMK ಸ್ಥಾನವನ್ನು ಕಳ್ಕೊಳ್ತಾ ಇದ್ದಾರೆ. DMK ಮತದಾರರು TVKಗೆ ಹೋಗಿದ್ದಾರೆ. ಯಾವ ಕಾರಣಕ್ಕಾಗಿ ಹೋಗಿರ್ಬೋದು ಅವರು? ಅಲ್ಲಿ ಆಡಳಿತ ವಿರೋಧಿ ಅಲೆಯನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಜೊತೆಗೆ ಜಂಜಿ ಮತದಾರರು ಬಂದಿದ್ದಾರೆ TVKಗೆ, ಅವರು ಸಹ TVKಯನ್ನು ಬೆಂಬಲಿಸಿದ್ದಾರೆ. ನೋಡಿ, ಈ ಹಿಂದೆ 1971-72ರಲ್ಲಿ MGR ಅವರು ಮೊಟ್ಟ ಮೊದಲ ಚುನಾವಣೆಯನ್ನು ಎದುರಿಸಿ ಅಧಿಕಾರವನ್ನು ಮಾಡಿದರು. ನಿರಂತರವಾಗಿ ಹಲವು ವರ್ಷಗಳ ಕಾಲ ಅವರು ತಮಿಳುನಾಡನ್ನು ಲಿಟರಲಿ ಆಳಿದರು, ಅವರು ಕೊನೆಯ ದಿನದವರೆಗೂ ಸಹ. ಅಂತಹ ನಾಯಕ ಸಿನಿಮಾದಿಂದ ನೇರವಾಗಿ ಬಂದರು. ಆದರೆ ಸಿನಿಮಾದಿಂದ ನೇರವಾಗಿ ಬಂದರು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅದಕ್ಕಿಂತ ಹಿಂದೆ ಅವರು AIADMK ಪಕ್ಷದಲ್ಲಿದ್ದರು. ಕರುಣಾನಿಧಿ ಮೊಟ್ಟ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ 1960ರ ದಶಕದ ಕೊನೆಯ ಭಾಗದಲ್ಲಿ ಮುಖ್ಯಮಂತ್ರಿ ಆದಾಗ ಅಲ್ಲಿ ಅವರು ಒಂದು ಗೇಮ್ ಪ್ಲಾನನ್ನು ಮಾಡಿದರು. MGR ಅವರ ಬೆಂಬಲವೂ ನನಗಿದೆ ಅಂತ ತೋರಿಸ್ಕೊಳ್ಳೋ ರೀತಿಯಲ್ಲಿ MGR ಅವರಿಂದ ಬಹಿರಂಗವಾಗಿ ಕರುಣಾನಿಧಿ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿಸಿ ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರದ ಚುನಾವಣೆಯಲ್ಲಿ ಅಣ್ಣಾದುರೈ ನಂತರ ಕರುಣಾನಿಧಿ ಮುಖ್ಯಮಂತ್ರಿ ಆದರು. ಅದಾದ ನಂತರದ ಚುನಾವಣೆಯಲ್ಲಿ MGR ನೇರವಾಗಿ ಕಣಕ್ಕಿಳಿದರು. AIADMK ಪಕ್ಷವನ್ನು ಕಟ್ಟಿದರು, ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷವನ್ನು. ಮೊದಲ ಚುನಾವಣೆಯಲ್ಲೇ ದೊಡ್ಡ ಜಯಬೇರನ್ನು ಬಾರಿಸಿ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಅದೇ ರೀತಿ ಮತ್ತೊಂದು ಇತಿಹಾಸ ತಮಿಳುನಾಡಲ್ಲಿ ಸೃಷ್ಟಿಯಾಗೋ ರೀತಿ ಕಾಣ್ತಾ ಇದೆ. TVK ಪಕ್ಷ 106 ಸ್ಥಾನಗಳಲ್ಲಿ ಮುನ್ನಡೆಯಲಿದೆ. 106 ಸ್ಥಾನಗಳು ಅಂತಂದರೆ ಕಡಿಮೆ ಅಲ್ಲ. ಇದು ಕೇವಲ ಟ್ರೆಂಡ್ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ. ಆದರೆ ಇಷ್ಟು ಕ್ಷೇತ್ರಗಳಲ್ಲಿ ಟ್ರೆಂಡಿಂಗ್ ಬರ್ತಾ ಇದೆ, ಮುನ್ನಡೆ ಬರ್ತಾ ಇದೆ ಅಂತಂದರೆ ಇದು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆಕ್ಸಿಸ್ ಮೈ ಇಂಡಿಯಾ ಏನು ಎಕ್ಸಿಟ್ ಪೋಲನ್ನು ಹೇಳಿತ್ತು, ಅದರ ಮೂಲಕ ಒಂದು ಸ್ಪಷ್ಟವಾದಂಥ ಒಂದು ಚಿತ್ರಣ ಕೊಟ್ಟಿತ್ತು. ಆದರೆ ಭಾಳ ಬೇರೆ ಎಲ್ಲ ಎಕ್ಸಿಟ್ ಪೋಲ್ಗಳು ಸಹ TVKಗೆ 10ರಿಂದ 20 ಸ್ಥಾನಗಳನ್ನು ಮಾತ್ರ ಕೊಟ್ಟಿತ್ತು. ಆದರೆ ಆಕ್ಸಿಸ್ ಮೈ ಇಂಡಿಯಾ 100 ಸ್ಥಾನಗಳ ಆಸುಪಾಸಿನಲ್ಲಿ ಈ TVK ಗೆಲ್ಬೋದು ಅಂತ ಹೇಳಿತ್ತು. ಬಹುಶಃ ಅದೇ ಸತ್ಯ ಆಗೋ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನು AIADMK ಪಕ್ಷ ಅಲ್ಲಿ BJPಯು ಸಹ ಸಾಕಷ್ಟು ಪ್ರಯತ್ನವನ್ನು ಮಾಡ್ತು ಅಧಿಕಾರವನ್ನು ಗಳಿಸಲಿಕ್ಕೆ. ಅಲ್ಲಿ AIADMK NDA ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟ TVK ಇವರು ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದರು. 234 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದರು. ಆದರೆ TVK ಒಂದೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಈಗ TVK ಟ್ರೆಂಡನ್ನು ನೋಡಿದರೆ ಇದೇ ರೀತಿ ಮುಂದುವರೆದರೆ ತಮಿಳುನಾಡಲ್ಲಿ TVK ಅಧಿಕಾರಕ್ಕೆ ಬರೋದು ಆಲ್ಮೋಸ್ಟ್ ಖಚಿತ ಅನ್ನಿಸ್ತಾ ಇದೆ. ಏನಾದರೂ ಬಹುಮತಕ್ಕೆ ಕೊರತೆ ಆದರೆ, ಬಹುಮತಕ್ಕೆ ತೊಂದರೆ ಆದರೆ ಯಾರು TVKಯನ್ನು ಬೆಂಬಲಿಸ್ಬೋದು ಅಂತಕ್ಕಂಥ ಚರ್ಚೆ ಏನಿದೆ, ಇದು ತಮಿಳುನಾಡಿನ ರಾಜಕಾರಣದ ಇಷ್ಟು ವರ್ಷಗಳ ಚರ್ಚೆಯನ್ನು ಬದಲಾಯಿಸ್ತಕ್ಕಂಥ ಸಾಧ್ಯತೆಯೂ ಅಲ್ಲಗಳೆಯೋ ಹಾಗಿಲ್ಲ. 1967ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ತಮಿಳುನಾಡಲ್ಲಿ ರಚನೆ ಆಯಿತು. ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ಆಡಳಿತವನ್ನು ಮಾಡ್ತಾಯಿತ್ತು. ಅಣ್ಣಾದುರೈ ಅವರು DMK ಪಕ್ಷವನ್ನು ಕಟ್ಟಿದಾಗ ಒಂದು ತಮಿಳುನಾಡಿನ ಅಸ್ಮಿತೆ, ದ್ರಾವಿಡ ಅಸ್ಮಿತೆಯ ಕಾರಣಕ್ಕಾಗಿ ಪ್ರಾದೇಶಿಕ ಪಕ್ಷಗಳು ಇವತ್ತಿನವರೆಗೂ ಸಹ ತಮಿಳುನಾಡಲ್ಲಿ ವಿಜೃಂಭಿಸುತ್ತಾ ಬಂದಿವೆ. 67ರಿಂದ ಇವತ್ತಿನ ದಿನದವರೆಗೂ ಸಹ ಬೇರೆ ಯಾವ ಪಕ್ಷವೂ ಅಲ್ಲಿ ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ TVKಗೆ ಬೆಂಬಲ ಸಿಗ್ತಾ ಇದೆ. ದಳಪತಿ ವಿಜಯ್ ವೋಟ್ ಕಟರ್ ಅಂತ ಹೇಳ್ತಾ ಇದ್ರು. ವೋಟ್ ಕಟರ್ ಅಂತ ಹೇಳ್ತಾ ಇದ್ರು ದಳಪತಿ ವಿಜಯ್ಗೆ. ಬರೀ ವೋಟ್ ಕಟರ್ ಅಲ್ಲ, ಇವರು ಸ್ಥಾನವನ್ನು ಪಡಿತಕ್ಕಂಥ ನಾಯಕ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಅವರ ಜನನಾಯಕ ಸಿನಿಮಾ ರಿಲೀಸ್ ಆಗಲಿಕ್ಕೆ ಸೆನ್ಸಾರ್ನ ಎಷ್ಟು ತೊಂದರೆ ಆಯಿತು, ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಆಗಲೇ ಇಲ್ಲ. ಆ ಸಿನಿಮಾದಿಂದ ಅವರು
ಕೊನೆಯ ಸಿನಿಮಾ ಅಂತ ಘೋಷಣೆ ಮಾಡಿದ್ರು. ನಾನು ಸಂಪೂರ್ಣವಾಗಿ ರಾಜಕಾರಣವನ್ನು ಮಾಡ್ತೇನೆ ಅಂತ ಹೇಳಿದರು. ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡೆ ಅವರು ಚುನಾವಣೆಗೆ ರಾಜಕೀಯಕ್ಕೆ ಬಂದವರು ದಳಪತಿ ವಿಜಯ್. ಆದರೆ ಜನನಾಯಕ ಸಿನಿಮಾ ರಿಲೀಸ್ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡಿದ್ರು ಅವರಿಗೆ. ಕಾಂಗ್ರೆಸ್ ಪಕ್ಷ ಏನು ಹೇಳಿಲ್ಲ. ಸ್ಟಾಲಿನ್ ಅವರು ಸಹ ಜನನಾಯಕ ಸಿನಿಮಾಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಮಾತನ್ನು ಹೇಳಿದರು. ಆದರೆ DMK ಪಕ್ಷದ ಮತಗಳನ್ನೇ ಕಟ್ ಮಾಡಿ, ವೋಟ್ ಕಟ್ಟರ್ ಹೌದು, ಆದರೆ DMK ತಾನು ಗೆಲ್ಲುವಷ್ಟು ಮತಗಳನ್ನು ಕಟ್ ಮಾಡಿ ದಳಪತಿ ವಿಜಯ್ ಈಗ ಗೆಲುವಿನ ಹತ್ರ ಬರ್ತಾ ಇದ್ದಾರೆ. 118 ಸ್ಥಾನಗಳನ್ನು ಗೆದ್ದರೆ ಅವರು ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚನೆಯಾಗೋದು ಖಚಿತ. ನೋಡಿ, ರಜನಿಕಾಂತಲ್ಲಿ ಪ್ರಯತ್ನವನ್ನು ಮಾಡಿದರು ಚುನಾವಣೆಯನ್ನು ಗೆಲ್ಲಬೇಕು ಅಂತೇಳಿ, ಅವರಿಗೆ ಸಾಧ್ಯ ಆಗಲಿಲ್ಲ. ಅಂದರೆ ಅವರು ನೇರವಾಗಿ ಚುನಾವಣೆಗೆ ಬರಲಿಲ್ಲ ಅವರು. ಆದರೆ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ರಜನಿಕಾಂತ್ ಭಾಳಷ್ಟು ಸಂದರ್ಭದಲ್ಲಿ ಹೇಳಿದರು ಅವರು. ಆದರೆ ನೇರ ರಾಜಕೀಯಕ್ಕೆ ಬರಲಿಲ್ಲ. ಒಂದು ಸಂದರ್ಭದಲ್ಲಿ ಅವರು DMKಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿದರು ಜಯಲಲಿತಾ ವಿರುದ್ಧವಾಗಿ. ಆದರೆ ಕಮಲ್ ಹಾಸನ್ ನೇರವಾಗಿ ರಾಜಕಾರಣಕ್ಕೆ ಬಂದರು. ಅವರಿಗೂ ಸಹ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಆಗಿಲ್ಲ. ಅಲ್ಲಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಅಷ್ಟಕ್ಕೆ ಅವರ ಸಾಧನೆ ಸೀಮಿತ ಅಂತ ಕಾಣುತ್ತೆ. ನೀವು ವಿಜಯಕಾಂತ್ ಅವರು ಒಂದಿಷ್ಟು ಪಕ್ಷವನ್ನು ಕಟ್ಟಿ ಅಲ್ಲಿ ಒಂದಿಷ್ಟು ಸಾಧನೆಯನ್ನು ಮಾಡಿದರು. ಒಂದು 5-6 ಶಾಸಕರು ವಿಜಯಕಾಂತ್ ಅವರ ಪಕ್ಷಕ್ಕೆ ಅಲ್ಲಿ ಬರ್ತಾಯಿದ್ರು ತಮಿಳುನಾಡಲ್ಲಿ. ಆದರೆ MGR ನಂತರ ಇಷ್ಟೊಂದು ಮಹತ್ವಾಕಾಂಕ್ಷಿ, ಇಷ್ಟೊಂದು ಸಾಧನೆಯನ್ನು ಮಾಡಿದಂಥ ಒಬ್ಬ, ಸಿನಿಮಾದಿಂದ ಬಂದಂಥ ಒಬ್ಬ ರಾಜಕೀಯ ನಾಯಕ ತೋರಿಸ್ತಾ ಇರೋದು ಇದೇ ಬಾರಿ ಇದೇ ಸಂದರ್ಭದಲ್ಲಿ ಅಂತ ಅನ್ಬೋದು. TVK ಎಲ್ಲರ ನಿರೀಕ್ಷೆಯನ್ನು ಮೀರಿ ಈಗ TVK ಮುನ್ನಡೀತಾ ಇದೆ. ತಮಿಳುನಾಡಲ್ಲಿ ಸರ್ಕಾರ ರಚನೆ ಮಾಡುವತ್ತ ದಾಪುಗಾಲು ಹಾಕ್ತಾ ಇದೆ. DMK ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಜನರಿಗೆ ಕೊಡ್ತು, ಸಾಕಷ್ಟು ಪ್ರಚಾರವನ್ನು ಮಾಡ್ತು, ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ತು. ಆದರೆ DMK ಮತ್ತು ಮಿತ್ರ ಪಕ್ಷಗಳಿಗೆ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮಿಳುನಾಡಲ್ಲಿ TVK ಪಕ್ಷ ಅಲ್ಲಿ ಸಾಧನೆಯನ್ನು ಮಾಡ್ತಾ ಇದೆ. ಇವರು ಸಹ ದ್ರಾವಿಡ ಅಸ್ಮಿತೆಯನ್ನು ಇಟ್ಕೊಂಡು ಮುಂದುವರಿತಾರ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಏನಾದರೂ ಬದಲಾವಣೆ ಆಗುತ್ತೆ ನೋಡಬೇಕು. 118 ಸ್ಥಾನಗಳಲ್ಲಿ TVK ಗೆಲ್ತು ಅಂತಂದರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಗೊತ್ತಾಗುತ್ತೆ 118 ಸ್ಥಾನಗಳು ಗೆಲ್ಲುತ್ತಾ ಹೇಗೆ ಅಂತೇಳಿ. ಗೆಲ್ತು ಅಂತಂದರೆ ತಮಿಳುನಾಡಲ್ಲಿ ಹೊಸ ಸರ್ಕಾರ ಬರುತ್ತೆ. ಇದುವರೆಗೆ 1967ರಿಂದ ಇದುವರೆಗೆ ಯಾರ್ಯಾರು ಅಲ್ಲಿ ಅಧಿಕಾರವನ್ನು ಮಾಡಿದರು DMK ಮತ್ತು AIADMK ಮಾತ್ರ. ಕರುಣಾನಿಧಿ, MGR, ಜಯಲಲಿತಾ, ಒಂದು ಸ್ವಲ್ಪ ದಿನಗಳ ಕಾಲ ಜಾನಕಿ ಮತ್ತು AIADMK ಪಕ್ಷದ ಪಳನಿಸ್ವಾಮಿ, ಈ ಥರ ಕೆಲವು ನಾಯಕರು. ಹಾಗಾಗಿ ತಮಿಳುನಾಡಿನಲ್ಲೇ ಈ ರೀತಿಯಾದಂಥ ಒಂದು ಟ್ರೆಂಡ್ ಶುರುವಾಗ್ತಾ ಇದೆ. DMKಗೆ ಸೋಲು ಖಚಿತ ಅಂತ ಏನು ಅನ್ನಿಸ್ತು, ಆಗ DMKಯ ಕಾರ್ಯಕರ್ತರು ಆ ಪಕ್ಷದ ಕಚೇರಿಯಿಂದ ದೂರ ಸಾಗ್ತಾ ಇದ್ದಾರೆ. ಸಂಭ್ರಮಾಚರಣೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಗೆದ್ದಂಥ ಅಭ್ಯರ್ಥಿಗಳ ಬೆಂಬಲಿಗರು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ತಮಿಳುನಾಡಿನಲ್ಲಿ. TVK ಗೆಲುವಿನ ಹತ್ರ ಬರ್ತಾ ಇದೆ, ಅಧಿಕಾರದ ಹತ್ರ ಬರ್ತಾ ಇದೆ. ತುಂಬ ಸ್ಟ್ರಾಂಗ್ ಆದಂಥ ಪ್ರಣಾಳಿಕೆ ಇಲ್ಲದ ಹೇಳಿದ್ರು, ಸುಮಾರು ವಿಷಯಗಳನ್ನು ಹೇಳಿದರೆ ಚುನಾವಣೆ ಸಂದರ್ಭದಲ್ಲಿ ದಳಪತಿ ವಿಜಯ್. ತುಂಬ ಸ್ಟ್ರಾಂಗ್ ಆದ ಸಿದ್ಧಾಂತ, ದ್ರಾವಿಡ ಅಸ್ಮಿತೆ, ದ್ರಾವಿಡ ಬಿಟ್ಟು ತುಂಬ ಸ್ಟ್ರಾಂಗ್ ಆದ ಸಿದ್ಧಾಂತವನ್ನು ಪ್ರೊಜೆಕ್ಟ್ ಮಾಡಿದಂಥ ದಳಪತಿ ವಿಜಯ್ ಜಂಜಿ ಮತದಾರರನ್ನು ಸಹ ಆಕರ್ಷಿಸಿದ್ದಾರೆ ಮತ್ತು DMK ವಿರೋಧಿ ಮತಗಳನ್ನು ಸೆಳೆದುಕೊಂಡಿದ್ದಾರೆ. ಹಾಗಾಗಿ ಗೆಲುವಿನ ಹತ್ರ ಬರ್ತಾ ಇದ್ದಾರೆ TVK, ದಳಪತಿ ವಿಜಯ್.